ಬಿ.ಆರ್. ಸಂಗಪ್ಪಗೋಳ್ ಅವರ ಪ್ರೇರಕ ಶಕ್ತಿಯೇ ನನ್ನ ಸಾಧನೆಗೆ ಕಾರಣ ಎಂದ ಪ್ರಾಂಶುಪಾಲ ಆನಂದ್ ಕೋಳಿ. ಶಿಕ್ಷಕರ ದಿನಾಚರಣೆ ಅಂಗವಾಗಿ ರಾಜ್ಯ ಸರ್ಕಾರದ ವತಿಯಿಂದ ನೀಡಲಾಗುವ ಉತ್ತಮ ಪ್ರಾಚಾರ್ಯ ಪ್ರಶಸ್ತಿಯನ್ನು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ವಜ್ಜಲಮಟ್ಟಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲ ಆನಂದ್ ಕೋಳಿ ಅವರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಅನೇಕ ಗಣ್ಯರು ವಿತರಿಸಿದರು. ಬೆಂಗಳೂರಿನ ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ನಡೆದ ರಾಜ್ಯ ಮಟ್ಟದ ಕಾರ್ಯಕ್ರಮದಲ್ಲಿ ಪ್ರಶಸ್ತಿ ವಿತರಿಸಿದ ಸಿದ್ದರಾಮಯ್ಯ ಹಾಗೂ ಸಚಿವ ಪ್ರಾಚಾರ್ಯರಿಗೆ ಶುಭ ಹಾರೈಸಿದರು. ಈ ವೇಳೆ ಶಾಲಾ ಮತ್ತು ಸಾಕ್ಷರತಾ ಇಲಾಖೆ ಸಚಿವ ಮಧು ಬಂಗಾರಪ್ಪ, ಉನ್ನತ ಶಿಕ್ಷಣ ಇಲಾಖೆ ಸಚಿವ ಡಾಕ್ಟರ್ ಎಂ.ಸಿ. ಸುಧಾಕರ್, ಶಿಕ್ಷಣ ಇಲಾಖೆ ಪ್ರಧಾನ ಕಾರ್ಯದರ್ಶಿ ವಿ. ರಶ್ಮಿ ಮಹೇಶ್, ವಿಧಾನ ಪರಿಷತ್ ಸದಸ್ಯರಾದ ರಾಮೋಜಿಗೌಡ, ಡಿ.ಟಿ. ಶ್ರೀನಿವಾಸ್ ಹಾಗೂ ಪುಟ್ಟಣ್ಣ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಪ್ರಶಸ್ತಿ ಸ್ವೀಕರಿಸಿ ತಮ್ಮ ಸಂತಸ ಹಂಚಿಕೊಂಡ ಪ್ರಾಚಾರ್ಯ ಆನಂದ್ ಕೋಳಿ, ನನ್ನ ಶೈಕ್ಷಣಿಕ ಬದುಕಿನಲ್ಲಿ ಇದೊಂದು ಮಹತ್ವದ ಘಟ್ಟವಾಗಿದೆ. ಈ ಸಾಧನೆಗೆ ವಜ್ಜಲಮಟ್ಟಿ ಹಿರಿಯ ಹೋರಾಟಗಾರರಾದ ಬಿ.ಆರ್. ಸಂಗಪ್ಪಗೋಳ್ ಅವರು ಪ್ರೇರಕರಾಗಿದ್ದಾರೆ ಎಂದು ಈ ಪ್ರಶಸ್ತಿಯನ್ನು ನನ್ನ ಉಪನ್ಯಾಸಕ ಮಿತ್ರರು ಹಾಗೂ ಕಾಲೇಜು ಸಿಬ್ಬಂದಿಗಳಿಗೆ, ವಜ್ಜಲಮಟ್ಟಿ ಗ್ರಾಮಸ್ಥರಿಗೆ ಅರ್ಪಿಸುತ್ತೇನೆ ಎಂದು ತಿಳಿಸಿದರು. ಗ್ರಾಮೀಣ ಭಾಗದಲ್ಲಿ ಶಿಕ್ಷಣದ ಅರಿವು ಮೂಡಿಸುವಲ್ಲಿ ಕಾರ್ಯನಿರ್ವಹಿಸಿದ್ದು ನನಗೆ ಸಂತೋಷ ತಂದಿದೆ. ಬಡ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಬಾರದು. ಪ್ರತಿಯೊಬ್ಬರೂ ಶಿಕ್ಷಣ ಪಡೆದರೆ ಒಳ್ಳೆಯದು, ಬದುಕು ರೂಪಿಸಿಕೊಳ್ಳಲು ಸಾಧ್ಯ ಎಂದು ಹೇಳಿದರು. ನಾನು ಆನಂದ್ ಶಿವಪ್ಪ ಕೋಳಿ, ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಮಜಲಟ್ಟಿ. ಇವತ್ತು ನನಗೆ ಘನ ಕರ್ನಾಟಕ ಸರ್ಕಾರ ಮತ್ತು ನಮ್ಮ ಶಾಲಾ ಶಿಕ್ಷಣ ಇಲಾಖೆ ನನಗೆ ರಾಜ್ಯ ಮಟ್ಟದ ಉತ್ತಮ ಪ್ರಾಚಾರ್ಯ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಿದ್ದಾರೆ. ಈ ಒಂದು ಪ್ರಶಸ್ತಿ ನನಗೆ ಲಭ್ಯ ಆಗಬೇಕಾದ್ರೆ ಇವತ್ತಿನ ಸಂದರ್ಭದೊಳಗೆ ನಾನು ಒಬ್ಬ ವ್ಯಕ್ತಿಯನ್ನು ಸ್ಮರಿಸ್ತೇನೆ. ಅವರು ಬೇರೆ ಯಾರೂ ಅಲ್ಲ, ಮಜಲಟ್ಟಿಯ ಕಾಕಾ ಅಂತೆ ಹೆಸರುವಾಸಿಯಾದಂತಹ ಬಿ.ಆರ್. ಸಂಗಪ್ಪಗೋಳ್ ಅವರು ಇದಕ್ಕೆ ಕಾರಣೀಭೂತರು ಅಂತ ನಾನು ಹೇಳ್ತೀನಿ. ಅವರು ನನ್ನಲ್ಲಿ ಏನೊಂದು ಪ್ರೇರಣೆ ತುಂಬಿದ್ದಾರಲ್ಲ, ಅದೇ ಇವತ್ತಿನ ಈ ಪ್ರಶಸ್ತಿಗೆ ತೆಗೆದುಕೊಳ್ಳಲಿಕ್ಕೆ ಕಾರಣ ಆಯ್ತು ಅಂತೇಳಿ ಹೇಳ್ತೀನಿ. ಅವರು ಒಂದು ಸಣ್ಣ ಹಳ್ಳಿಯಲ್ಲಿ ಕಾಲೇಜನ್ನು ಪ್ರಾರಂಭಿಸಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಹೆಸರು ಮಾಡುವಂಥ ಒಂದು ಕಾಲೇಜಾಗಿ ಪರಿವರ್ತನೆ ಆಗಿದೆ. ಇದಕ್ಕೆ ಇನ್ನೂ ಕಾರಣೀಕರ್ತರು ಯಾರಪ್ಪ ಅಂತಂದ್ರೆ ನಮ್ಮ ಶಾಸಕರು ಕೂಡ, ಅವರು ಕೂಡ ನನಗೆ ಭಾಳಷ್ಟು ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಕಾಲೇಜ್ ಅಭಿವೃದ್ಧಿ ಮಂಡಳಿ ಕೂಡ ನನಗೆ ಸಾಕಷ್ಟು ಪ್ರೋತ್ಸಾಹವನ್ನು ಕೊಟ್ಟಿದೆ. ಇದರ ಜೊತೆಗೆ ನನಗೆ ಪ್ರಶಸ್ತಿ ಸಿಗಲಿಕ್ಕೆ ಕಾರಣೀಕರ್ತರು ಯಾರಪ್ಪ ಅಂತಂದ್ರೆ ನನ್ನಲ್ಲಿ ಇರುವಂಥ ಉಪನ್ಯಾಸಕರು ಮತ್ತು ಸಿಬ್ಬಂದಿ ವರ್ಗದವರು. ಇದಕ್ಕೆ ಈ ಪ್ರಶಸ್ತಿ ಅವರೇ ಆ್ಯಕ್ಚುಲಿ ಹಾಜರು ಅಂತೇಳಿ ನಾನು ಇವತ್ತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ನನ್ನ ಪ್ರಶಸ್ತಿಯನ್ನು ನನ್ನೆಲ್ಲ ಉಪನ್ಯಾಸಕ ಮಿತ್ರರಿಗೆ ಹಾಗೂ ಕಾಲೇಜಿನ ಅಭಿವೃದ್ಧಿ ಮಂಡಳಿಗೆ ಮತ್ತು ಮಜಲಟ್ಟಿಯ ಗ್ರಾಮಸ್ಥರಿಗೆ ಅರ್ಪಿಸಲಿಕ್ಕೆ ನಾನು ಇಚ್ಛೆಪಡ್ತೀನಿ. ಈ ಸಂದರ್ಭದೊಳಗೆ ನಾನೊಂದು ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅಂತಂತಂದರೆ, ಬಡ ಮತ್ತು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡಲಿ ಅಂತಲೇ ನಮ್ಮ ಸಂಗಪ್ಪಗೋಳ್ ಕಾಕ ಅವರು ಈ ಕಾಲೇಜನ್ನು ಪ್ರಾರಂಭ ಮಾಡಿದ್ದಾರೆ. ನಮ್ಮ ಕಾಲೇಜಿನಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು, ನೂರಾರು ವಿದ್ಯಾರ್ಥಿಗಳು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕಾರ್ಯವನ್ನು ಮಾಡ್ತಿದ್ದಾರೆ. ಬೇರೆ ಬೇರೆ KS ಆಗಲಿ, IAS ಆಗಲಿ ಇಂಥ ಪರೀಕ್ಷೆಗಳನ್ನು ಕೂಡ ಎದುರಿಸಿದ್ದಾರೆ. ಇನ್ನು ಮುಂದೆ ಕೂಡ ಅವರ ಕಾಕಾವ್ರ ಕನಸು ಏನಿತ್ತಪ್ಪ ಅಂತಂದ್ರೆ, ಗ್ರಾಮೀಣ ಭಾಗದ ಬಡ ವಿದ್ಯಾರ್ಥಿಗಳು ಶಿಕ್ಷಣ ವಂಚಿತರಾಗಬಾರ್ದು, ಶಿಕ್ಷಣದಲ್ಲಿ ಮುಂದೆ ಬರಬೇಕು ಅನ್ನೋಂಥ ಒಂದು ಕನಸಿತ್ತು. ಅದಕ್ಕೆ ನಾನು ಇವತ್ತೇನು ಹೇಳಲಿಕ್ಕೆ ಇಷ್ಟಪಡ್ತೀನಿ ನನ್ನ ವಿದ್ಯಾರ್ಥಿಗಳು ಅಂತಂದರೆ, ಈ ಒಂದು ಏನಪ್ಪ ಅಂತಂದ್ರೆ ಅವಕಾಶವನ್ನು ತಾವೆಲ್ಲರೂ ಬಳಸಿಕೊಂಡು ಇನ್ನು ಮುಂದೇನೂ ಕೂಡ ಹೆಚ್ಚು ಹೆಚ್ಚು ವಿದ್ಯಾರ್ಥಿಗಳು ಚೆನ್ನಾಗಿ ಅಭ್ಯಾಸ ಮಾಡಿ ಮುಂದೆ ಬರಬೇಕಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಕಳೆದ 2 ವರ್ಷಗಳಲ್ಲಿ ಹೋದ ಸಲ ನಮ್ಮ ವಿದ್ಯಾರ್ಥಿಗಳು ರಾಜ್ಯ ಮಟ್ಟದಲ್ಲಿ 7ನೇ ರ್ಯಾಂಕು, 9ನೇ ರ್ಯಾಂಕು ಮತ್ತು 10ನೇ ರ್ಯಾಂಕ್ಗಳನ್ನು ಪಡೆದರು. ಈ ವರ್ಷ ಕಾವೇರಿ ಮಲ್ಲಾಪುರಿ ಅಂತೇಳಿ ಒಬ್ಬ ವಿದ್ಯಾರ್ಥಿನಿ ರಾಜ್ಯಕ್ಕೆ 4ನೇ ರ್ಯಾಂಕ್ಗಳನ್ನು ಪಡೆದು ನಮ್ಮ ಕಾಲೇಜಿಗೆ ಕೀರ್ತಿಯನ್ನು ತಂದಿದ್ದಾಳೆ. ಅದಕ್ಕೆ ಈ ವರ್ಷವೂ ಕೂಡ ನಮ್ಮ ವಿದ್ಯಾರ್ಥಿಗಳು ಹೆಚ್ಚು ರ್ಯಾಂಕ್ಗಳನ್ನು ಪಡಿಬೇಕು, ಆಮೇಲೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅವಕಾಶವನ್ನು ಪಡಿಬೇಕಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ.